ಲೋ ಸ್ಪೀಡ್ ಅಲ್ಲಿ 4 ತರ ಮುಂದಕ್ಕೆ ಹೋಗ್ಬೋದು, ಮತ್ತೆ ಹೈ ಸ್ಪೀಡ್ ಅಲ್ಲಿ 4 ತರ ಮುಂದಕ್ಕೆ ಹೋಗ್ತೀರಾ. 10 RPM 12 RPM ಅಲ್ಲಿ ಈ ಇಂಜಿನ್ ನಲ್ಲಿ ಕೆಲಸ ಮಾಡ್ತಿದ್ರೆ ನೋಡಿ, ನೀವೇನಾದ್ರೂ ತುಂಬಾ ಧೂಳಲ್ಲಿ ರೋಟಾವೇಟರ್ ಓಡಿಸ್ತಿದ್ದೀರಾ ಅಂದ್ರೆ ಹಾಗೆ ಡೀಸೆಲ್ ಟ್ಯಾಂಕ್ ಬಂದ್ಬಿಟ್ಟು ನಿಮಗೆ ನೀವು ಆರಾಮಾಗಿ 5 ನೇಗ್ಲು ಕಲ್ಟಿವೇಟರ್ ರೋಟಾವೇಟರ್ ತರ ಇಂಪ್ಲಿಮೆಂಟ್ಸ್ ನ ನೋಡಿ. ನಿಮ್ಗೆ ಏನಾದ್ರು PC ಲಿವರ್ ಬಳಸಬೇಕಾ ಉಳ್ಮೇಲೆ DC ಲಿವರ್ ಬಳಸಬೇಕಾ ಅಂತ ಏನಾದ್ರು ಡೌಟ್ ಇದ್ರೆ ಈ ಟ್ರ್ಯಾಕ್ಟರ್ ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಇದು ಬಂದ್ಬಿಟ್ಟು ನಿಮಗೆ ಸಿಂಗಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಸರಿನಾ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಸರಿನಾ ಅಂತ ಕೇಳಿದ್ರೆ ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ ನ ಸೌಂಡ್ ಕೇಳಿಸ್ಕೊಳ್ಳಿ. ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತು ಈ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ನೋಡಿ, ಈ ಟ್ರ್ಯಾಕ್ಟರ್ನ ಮಾಡಲ್ ಬಂದ್ಬಿಟ್ಟು ಮಹೀಂದ್ರ 475 DA MS SP+. ಈ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೇನಾದ್ರು ಈ ಟ್ರ್ಯಾಕ್ಟರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ನೀವಲ್ಲಿ ಬಂದು ಮೆಸೇಜ್ ಮಾಡಬಹುದು. ಹಾಗೆ ಈ ಟ್ರ್ಯಾಕ್ಟರ್ನ ಬಾನೆಟ್ ಓಪನ್ ಮಾಡ್ಬಿಟ್ಟು ಇಂಜಿನ್ ಬಗ್ಗೆ ನೋಡೋಣ. ನೋಡಿ, ಬಾನೆಟ್ ಓಪನ್ ಮಾಡಕ್ಕೆ ಒಂದು ನಾಬ್ನ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಪುಲ್ ಮಾಡ್ಕೊಂಡು ಓಪನ್ ಮಾಡ್ಕೋಬಹುದು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 4 ಸಿಲಿಂಡರ್ 42 HP DA ಇಂಜಿನ್ ನ ಕೊಟ್ಟಿದ್ದಾರೆ. ಈ ಇಂಜಿನ್ ಬಂದ್ಬಿಟ್ಟು ನಿಮಗೆ 2000 ರೇಟೆಡ್ RPM ಅಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ನೀವು ಈ ಇಂಜಿನ್ ನ 20ಕ್ಕೆ ರೈಸ್ ಮಾಡಿದ್ರೆ ಇದು 42 HP ಪವರ್ ನ ಕೊಡುತ್ತೆ. 2000 ರೇಟೆಡ್ RPM ಅಂದ್ರೆ ಯಾವ ತರ ಅಂತಂದ್ರೆ ಬನ್ನಿ ಸ್ಟಾರ್ಟ್ ಮಾಡಿ ತೋರಿಸ್ತೇನೆ. ಬನ್ನಿ ಹಾಗೆ ಟ್ರ್ಯಾಕ್ಟರ್ ನ ಡೀಸೆಲ್ ಪಂಪ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಇನ್ಲೈನ್ ಫ್ಯೂಯಲ್ ಪಂಪ್ ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಟ್ರ್ಯಾಕ್ಟರ್ ನ ಡೀಸೆಲ್ ಅವರೇಜ್ ತುಂಬಾ ಚೆನ್ನಾಗಿದೆ. ನೋಡಿ, ನೀವೇನಾದ್ರೂ 10 RPM 12 RPM ಅಲ್ಲಿ ಈ ಇಂಜಿನ್ ನಲ್ಲಿ ಕೆಲಸ ಮಾಡ್ತಿದ್ರೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 3 ರಿಂದ 3.5 ಲೀಟರ್ ಡೀಸೆಲ್ ನ ಕುಡಿಯುತ್ತೆ. ನೋಡಿ, ಹಾಗೆ ಒಂದು ಒಳ್ಳೆ ಡೀಸೆಲ್ ಫಿಲ್ಟರ್ ಕೂಡ ಕೊಟ್ಟಿದ್ದಾರೆ. ಸರ್ವಿಸಿಗೆ ಒಂದ್ಸಲ ಚೇಂಜ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಡೀಸೆಲ್ ಏನಾದ್ರು ಕಟ್ಕಾಂತು ಅಂದ್ರೆ ನೀವು ಈಸಿಯಾಗಿ ಕೂಡ ಇಲ್ಲೇ ಓಪನ್ ಮಾಡ್ಕೊಂಡು ಕ್ಲೀನ್ ಕೂಡ ಮಾಡ್ಕೋಬಹುದು. ಬನ್ನಿ ಹಾಗೆ ಟ್ರ್ಯಾಕ್ಟರ್ ನ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ 50 ಲೀಟರ್ ಕೆಪಾಸಿಟಿಯ ಡೀಸೆಲ್ ಟ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಡೀಸೆಲ್ ಟ್ಯಾಂಕ್ ಬಂದ್ಬಿಟ್ಟು ನಿಮಗೆ ಮೆಟಲ್ ದೇ ಆಗಿರುತ್ತೆ. ಹಾಗೆ ಟ್ರ್ಯಾಕ್ಟರ್ ನ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಡ್ರೈ ಟೈಪ್ ಏರ್ ಫಿಲ್ಟರ್ ನ ಕೊಟ್ಟಿದ್ದಾರೆ. ನೋಡಿ, ನೀವೇನಾದ್ರೂ ತುಂಬಾ ಧೂಳಲ್ಲಿ ರೋಟಾವೇಟರ್ ಓಡಿಸ್ತಿದ್ದೀರಾ ಅಂದ್ರೆ ಒಳಗಡೆ ಪೇಪರ್ ಫಿಲ್ಟರ್ ಕೊಟ್ಟಿರ್ತಾರೆ, ಅದನ್ನ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೇದು. ನೋಡಿ, ಧೂಳು ಏನಾದ್ರೂ ಕಟ್ಕಂತು ಅಂದ್ರೆ ಇಲ್ಲಿ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ, ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ತೋರಿಸುತ್ತೆ. ನೋಡಿ, ಈ ಇಂಜಿನ್ ಬಂದ್ಬಿಟ್ಟು ನಿಮಗೆ ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಂದು ಒಳ್ಳೆ ದೊಡ್ಡದಾಗಿರೋ ರೇಡಿಯೇಟರ್ ಕೂಡ ಕೊಟ್ಟಿದ್ದಾರೆ. ಸ್ಟಾರ್ಟರ್ ಮತ್ತೆ ಡೈನಮೋ ತುಂಬಾ ಚೆನ್ನಾಗಿ ಕೊಟ್ಟಿರೋದ್ರಿಂದ ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗದೇ ಇರೋ ಸಮಸ್ಯೆ ಕೂಡ ಬರಲ್ಲ. ಹಾಗೆ ಟ್ರ್ಯಾಕ್ಟರ್ ನ ಬಾನೆಟ್ ಕ್ಲೋಸ್ ಮಾಡ್ಬಿಟ್ಟು ಗೇರ್ ಬಾಕ್ಸ್ ಬಗ್ಗೆ ನೋಡೋಣ. ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಪಾರ್ಸಿಯಲ್ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ. ಅದರಿಂದ 8 ಫಾರ್ವರ್ಡ್ 2 ರಿವರ್ಸ್ ಗೇರ್ ಬರುತ್ತೆ. ಲೋ ಸ್ಪೀಡ್ ಅಲ್ಲಿ 4 ತರ ಮುಂದಕ್ಕೆ ಹೋಗ್ಬೋದು, ಮತ್ತೆ ಹೈ ಸ್ಪೀಡ್ ಅಲ್ಲಿ 4 ತರ ಮುಂದಕ್ಕೆ ಹೋಗ್ತೀರಾ. ಅದೇ ರೀತಿ ರಿವರ್ಸಿಗೆ ಹಾಕ್ಬಿಟ್ಟು ಹೈ ಸ್ಪೀಡ್ ಅಲ್ಲಿ ಒಂಥರ ರಿವರ್ಸಿಗೆ ಬರ್ತೀರಾ, ಮತ್ತೆ ಲೋ ಸ್ಪೀಡ್ ಅಲ್ಲಿ ಒಂಥರ ಹಿಂದಕ್ಕೆ ಬರ್ತೀರಾ. ಅದರಿಂದ 8 ಫಾರ್ವರ್ಡ್ 2 ರಿವರ್ಸ್ ಗೇರು ಸಿಗುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ನ ಸ್ಪೀಡ್ ಬಗ್ಗೆ ಹೇಳೋದಾದ್ರೆ ಇದು ಬಂದ್ಬಿಟ್ಟು ನಿಮಗೆ 30 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೋಗುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ನ ಹೈಡ್ರೋಲಿಕ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ನೋಡಿ ಸಿಂಗಲ್ ಪಾಯಿಂಟ್ ಲಿಂಕೇಜ್ ಇರುವ ಒಳ್ಳೆ ಸೆನ್ಸಿಂಗ್ ಇರೋ ಹೈಡ್ರೋಲಿಕ್ಸ್ ನ ಕೊಟ್ಟಿದ್ದಾರೆ. ನೀವು ಆರಾಮಾಗಿ 5 ನೇಗ್ಲು ಕಲ್ಟಿವೇಟರ್ ರೋಟಾವೇಟರ್ ತರ ಇಂಪ್ಲಿಮೆಂಟ್ಸ್ ನ ಓಡಿಸಬಹುದು. ಹಾಗೆ ಈ ಟ್ರ್ಯಾಕ್ಟರ್ ನ ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ನೋಡಿ, ಇದು ಬಂದ್ಬಿಟ್ಟು ನಿಮಗೆ 1500 kg ಭಾರನ ಎತ್ತುತ್ತೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ ನ PTO ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 37.4 HP 6 ಪ್ಲೇನ್ 540 PTO ನ ಕೊಟ್ಟಿದ್ದಾರೆ. ನೋಡಿ, 6 ಪ್ಲೇನ್ ಅಂತಂದ್ರೆ PTO ಶಾಫ್ಟ್ ಅಲ್ಲಿ 6 ಗೆರೆ ಇರ್ತವೆ. ನೋಡಿ, PTO ನ ಎಂಗೇಜ್ ಮತ್ತೆ ಡಿಸೆಂಗೇಜ್ ಮಾಡಕ್ಕೆ ಒಂದು ಒಳ್ಳೆ ಲಿವರ್ ನ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಎಂಗೇಜ್ ಕೂಡ ಮಾಡ್ಕೋಬಹುದು, ಡಿಸೆಂಗೇಜ್ ಕೂಡ ಮಾಡ್ಕೋಬಹುದು. ಹಾಗೆ ಟ್ರ್ಯಾಕ್ಟರ್ ನ ಟೈರ್ ಸೈಜ್ ಬಗ್ಗೆ ನೋಡೋದಾದ್ರೆ ನೋಡಿ, ಹಿಂದೆ ಬಂದ್ಬಿಟ್ಟು ನಿಮಗೆ 13.6 ಇಂಟು 28 ಇಂಚ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 13.6 ಇಂಚು ಅಗಲ ಮತ್ತೆ 28 ಇಂಚು ವ್ಯಾಸವಿರುವ ಟೈರ್ ನ ಕೊಟ್ಟಿದ್ದಾರೆ. ಮುಂದೆ ಟೈರ್ ಬಗ್ಗೆ ನೋಡೋದಾದ್ರೆ 6 ಇಂಟು 16 ಇಂಚ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 6 ಇಂಚು ಅಗಲ ಮತ್ತೆ 16 ಇಂಚು ವ್ಯಾಸವಿರುವ ಟೈರ್ ನ ಕೊಟ್ಟಿದ್ದಾರೆ. ಹಾಗೆ ಟ್ರ್ಯಾಕ್ಟರ್ ನ ಫ್ರಂಟ್ ಆಕ್ಸಲ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಟ್ರೈಟ್ ಆಕ್ಸಲ್ ನ ಕೊಟ್ಟಿದ್ದಾರೆ. ಹಾಗಾಗಿ ಟ್ರಾಲಿ ಕೆಲಸದಲ್ಲಿ ನಿಮಗೆ ಫ್ರಂಟ್ ಲಿಫ್ಟ್ ಆಗೋದು ಕಡಿಮೆ ಇರುತ್ತೆ. ಹಾಗೆ ಟ್ರ್ಯಾಕ್ಟರ್ ನ ಸ್ಟೇರಿಂಗ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ನ ಕೊಟ್ಟಿದ್ದಾರೆ. ಅಂದ್ರೆ ರ್ಯಾಮು ಈ ಸೈಡ್ ಇರುತ್ತೆ, ಹಾಗೆ ಈ ಸೈಡು ಇರುತ್ತೆ. ಆದ್ರಿಂದ ನೀವು ಈ ಸ್ಟೇರಿಂಗ್ ವೀಲ್ ನ ಆರಾಮಾಗಿ ತಿರುಗಿಸ್ಕೋಬಹುದು. ಸಿಂಗಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಸರಿನಾ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಸರಿನಾ ಅಂತ ಕೇಳಿದ್ರೆ ನೋಡಿ, ಸಿಂಗಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಗಿಂತ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ನ ನೀವು ಆರಾಮಾಗಿ ತಿರುಗಿಸ್ಕೋಬಹುದು. ಈ ಇಂಜಿನ್ ಆಯಿಲ್ ಫಿಲ್ಟರ್ ಮತ್ತೆ ಹೈಡ್ರೋಲಿಕ್ ಆಯಿಲ್ ಫಿಲ್ಟರ್ಸ್ ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ, ಮಹೇಂದ್ರದಲ್ಲಿ ಬಂದ್ಬಿಟ್ಟು ನಿಮಗೆ ಮ್ಯಾಗ್ನೆಟಿಕ್ ಆಯಿಲ್ ಫಿಲ್ಟರ್ಸ್ ನ ಕೊಟ್ಟಿದ್ದಾರೆ. ಅದರಿಂದ ನಿಮ್ ಗೇರ್ ಬಾಕ್ಸ್ ತುಂಬಾ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಹಾಗೆ ಟ್ರ್ಯಾಕ್ಟರ್ ನ ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋಣ.
ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ RPM ಮೀಟರು, ಹಾಗೆ ಇಲ್ಲಿ ಅವರ್ ತೋರಿಸುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಡೀಸೆಲ್ ಇಂಡಿಕೇಟರು, ಮತ್ತೆ ಇದು ಬಂದ್ಬಿಟ್ಟು ನಿಮಗೆ ಟೆಂಪರೇಚರ್ ಇಂಡಿಕೇಟರ್, ಹಾಗೆ ನ್ಯೂಟ್ರಲ್ ಇಂಡಿಕೇಟರ್, ಆಯಿಲ್ ಟೆಂಪರೇಚರ್ ಇಂಡಿಕೇಟರ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಲೈಟ್ ಆನ್ ಅಂಡ್ ಆಫ್ ಸ್ವಿಚಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಬಳಸಬಹುದು. ಮತ್ತೆ ಇದು ಬಂದ್ಬಿಟ್ಟು ಇಂಡಿಕೇಟರ್ಸ್, ಇದು ಬಂದ್ಬಿಟ್ಟು ನಿಮಗೆ ಫ್ಲೋ ಲೈಟ್ ಅಂದ್ರೆ ಹಿಂದ್ಗಡೆ ಲೈಟ್. ಹಾಗೆ ಮೊಬೈಲ್ ಚಾರ್ಜ್ ಮಾಡಕ್ಕೆ ಒಂದು ಒಳ್ಳೆ ಪೋರ್ಟ್ ನ ಕೊಟ್ಟಿದ್ದಾರೆ. USB ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು, ನಿಮ್ಮ ಮೊಬೈಲ್ ಆರಾಮಾಗಿ ಇಲ್ಲಿ ಇಟ್ಕೋಬಹುದು. ನೋಡಿ ಈ ಸ್ವಿಚ್ ಏನಪ್ಪಾ ಅಂತ ಕೇಳಿದ್ರೆ ಹಜಾರ್ಡ್ ಅಂದ್ರೆ 4 ಇಂಡಿಕೇಟರ್ಸ್. ಹಾಗೆ PC ಲಿವರ್ ಮತ್ತೆ DC ಲಿವರ್ ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಬಳಸಬಹುದು. ನೋಡಿ ನಿಮ್ಗೆ ಏನಾದ್ರು PC ಲಿವರ್ ಬಳಸಬೇಕಾ ಉಳ್ಮೇಲೆ DC ಲಿವರ್ ಬಳಸಬೇಕಾ ಅಂತ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟ್ರ್ಯಾಕ್ಟರ್ ನ ಕ್ಲಚ್ ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಕ್ಲಚ್ ಪ್ಲೇಟ್ ಬರುತ್ತೆ, ಅಂದ್ರೆ ಗೇರ್ ಬಾಕ್ಸ್ ಮತ್ತೆ PTOಗೆ ಒಂದೇ ಕ್ಲಚ್ ಪ್ಲೇಟ್ ಇರುತ್ತೆ. ಹಾಗೆ ಬ್ರೇಕ್ಸ್ ಬಗ್ಗೆ ನೋಡೋದಾದ್ರೆ ಆಯಿಲ್ ಇಮ್ಮರ್ಸ್ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಈ ಟ್ರ್ಯಾಕ್ಟರ್ ನ ಕಂಟ್ರೋಲ್ ಮಾಡ್ಕೋಬಹುದು. ಹಾಗೆ ಒಂದು ಒಳ್ಳೆ ಹ್ಯಾಂಡ್ ಬ್ರೇಕ್ ಕೂಡ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಬಳಸಬಹುದು. ಹಾಗೆ ಒಂದು ಒಳ್ಳೆ ಡಿಲಕ್ಸ್ ಸೀಟ್ ನ ಕೊಟ್ಟಿದ್ದಾರೆ, ನಿಮ್ ವೆಯ್ಟ್ ಮತ್ತೆ ಹೈಟಿಗೆ ಈ ಸೀಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಹಾಗೆ ಒಂದು ಒಳ್ಳೆ ಟೂಲ್ ಬಾಕ್ಸ್ ನ ಕೊಟ್ಟಿದ್ದಾರೆ, ನೀವು ಲಾಕ್ ಕೂಡ ಮಾಡ್ಕೋಬಹುದು. ಹಾಗೆ ಈ ಟ್ರ್ಯಾಕ್ಟರ್ ನ ಆಕ್ಸೆಸರಿ ಆಗಿ ನಿಮಗೆ ಫ್ರಂಟ್ ಅಲ್ಲಿ ವೆಯ್ಟ್ಸ್ ಮತ್ತೆ ಒಂದು ಟಾಪ್ ಲಿಂಕ್ ನ ಕೊಡ್ತಾರೆ. ನೋಡಿ ಫ್ರಂಟ್ ಲುಕ್ ಬಗ್ಗೆ ನೋಡೋದಾದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಲೈಟ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಹಾಲೋಜನ್ ಅಲ್ಲೇ ಇರುತ್ತೆ. ಇಂಡಿಕೇಟರ್, ಫ್ಲೋ ಲ್ಯಾಂಪ್ ಕೂಡ, ಸೈಲೆನ್ಸರ್ ಒಂದು ಒಳ್ಳೆ ಹೀಟ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ, ಮಿಸ್ ಆಗಿ ಕೈ ಟಚ್ ಆದ್ರೂ ಕೂಡ ಸುಡಲ್ಲ. ಹಾಗೆ ಈ ಟ್ರ್ಯಾಕ್ಟರ್ ನ ಓಡಿಸಿ ನೋಡೋಣ ಹೇಗಿದೆ. ನೋಡಿ ಈ ಚೋಟಾ ಗೇರ್ನ ನ್ಯೂಟ್ಲು ಮಾಡ್ಕೊಂಡೆ ಗಾಡಿನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿ ಹಾಗೆ ಸ್ಟೇರಿಂಗ್ ವೀಲ್ ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ನೋಡಿ ಹಾಗೆ ಗೇರ್ಸ್ ಎಲ್ಲ ನೀವು ಆರಾಮಾಗಿ ಶಿಫ್ಟ್ ಮಾಡ್ಕೋಬಹುದು. ನೋಡಿ ಹಾಗೆ ಬ್ರೇಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಕಂಟ್ರೋಲ್ ಮಾಡ್ಕೋಬಹುದು ಈ ಟ್ರ್ಯಾಕ್ಟರ್ನ. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಇದು ಬಂದ್ಬಿಟ್ಟು ನಿಮಗೆ 7 ಲಕ್ಷದಿಂದ 7,50,000 ತನಕನೂ ಈ ಟ್ರ್ಯಾಕ್ಟರ್ನ ಪ್ರೈಸ್ ಆಗುತ್ತೆ. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಸರ್ವಿಸ್ ಇಂಟರ್ವಲ್ ಬಂದ್ಬಿಟ್ಟು ನಿಮಗೆ ಫಸ್ಟ್ ಬಂದು 50 ಗಂಟೆಗೆ ಒಂದು ಸರ್ವಿಸ್ನ ಮಾಡಿಸ್ಕೋಬೇಕಾಗುತ್ತೆ. ಅದಾದ್ಮೇಲೆ ನೀವು 250 ಗಂಟೆಗೆ ಒಂದು ಸರ್ವಿಸ್ನ ಮಾಡಿಸ್ಕೋಬೇಕಾಗುತ್ತೆ. ನೋಡಿ ಹಾಗೆ ಕ್ಲಚ್ ಪೇಡಲ್ ಬಂದ್ಬಿಟ್ಟು ತುಂಬಾ ಸ್ಮೂತ್ ಆಗೇ ಇದೆ, ನೀವು ಆರಾಮಾಗಿ ಕ್ಲಚ್ ನ ತುಳಿದು ಗೇರ್ಗೆ ಹಾಕಬಹುದು. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಇಂಜಿನ್ ಸೌಂಡ್ ಇಷ್ಟು ಸ್ಮೂತ್ ಆಗಿ ಕೇಳಿಸೋಕೆ ಕಾರಣ ಇದರಲ್ಲಿ ಡ್ರೈ ಏರ್ ಫಿಲ್ಟರ್ ಕೊಟ್ಟಿದ್ದಾರೆ, ಮತ್ತೆ ಈ ಇಂಜಿನ್ ಬಂದ್ಬಿಟ್ಟು ನಿಮಗೆ 4 ಸಿಲಿಂಡರ್ ಇಂಜಿನ್ ಆಗಿರುತ್ತೆ. ಹಾಗಾಗಿ ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಸೌಂಡ್ ಕೇಳಿಸ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀಭವ. ಧನ್ಯವಾದಗಳು.